ಡ್ರಗ್ಸ್ ಕೇಸ್ನಲ್ಲಿ ಜೈಲ್ ಸೇರಿರೋ ನಟಿಯರಿಗೆ ಜೈಲೂಟ ರುಚಿಸ್ತಾ ಇಲ್ಲ. ಪಾರ್ಟಿ ಮೋಜು ಮಸ್ತಿ ಅಂತೆಲ್ಲ ಸುತ್ತಾಡ್ತಾ ಇದ್ದವರಿಗೆ ಅಗ್ರಹಾರದ 4 ಗೋಡೆ ಮಧ್ಯೆ ನಿದ್ದೆ ಬರ್ತಾ ಇಲ್ಲ. ಕೆರೆ ರಾಣಿಯರ ಕಾಟ, ಜೈಲು ಅಧಿಕಾರಿಗಳಿಗೂ ತಲೆನೋವು. ಮತ್ತೊಂದ್ ಕಡೆ ರಾಗಿಣಿ ಗೆಳೆಯನಿಗೆ ಮತ್ತೆ ಸಿಸಿಬಿ ಡ್ರಿಲ್. ಸತತ 3 ವಾರಕ್ಕೂ ಹೆಚ್ಚು ಸೆರೆವಾಸ. ಹೊರಗಡೆ ತಲೆ ಎತ್ತಿ ಮೋಜು ಮಸ್ತಿ ಅಂತ ಕುಡಿದು ಕುಪ್ಪಳಿಸುತ್ತಿದ್ದ ಸುಂದರಿಯರು ಯಾವಾಗ ತಲೆ ಬಗ್ಗಿಸಿ ಜೈಲಿಗೆ ಎಂಟ್ರಿ ಕೊಟ್ರೋ ಅಂದಿನಿಂದ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಕಣ್ಮುಚ್ಚೋದಿರಲಿ, ಹಸಿವು ನೀಗಿಸಿಕೊಳ್ಳಲು ಸರಿಯಾಗಿ ಊಟನೂ ಸೇರ್ತಿಲ್ಲ. ಪಿಜ್ಜಾ, ಬರ್ಗರ್, ನಾನ್ ವೆಜ್ ಅಂತೆಲ್ಲ ತಿಂದು ನಾಲಗೆ ಚಪ್ಪರಿಸಿದ್ದವರಿಗೆ ಜೈಲಿನ ರಾಗಿ ಮುದ್ದೆ, ಸಾರು ಗಂಟಲಿನಿಂದ ಕೆಳಕ್ಕೆ ಇಳಿತಿಲ್ಲ. ಇದಕ್ಕಾಗಿ ಇಬ್ಬರದ್ದು ಊಟಕ್ಕಾಗಿ ಹೋರಾಟ. ಪಲಾವ್ ಬೇಡ, ನನಗೆ ನಾನ್ ವೆಜ್ ಕೊಡಿ, ಇಲ್ಲದಿದ್ರೆ ಮನೆಯೂಟಕ್ಕಾದ್ರೂ ಅವಕಾಶ ಕೊಡಿ. ಬೇಕೇ ಬೇಕು ನಾನ್ ವೆಜ್ ಬೇಕು, ಬೇಕೇ ಬೇಕು ಚಿಕನ್, ಮಟನ್ ಬೇಕು. ಇದು ಈಗ ಜೈಲಲ್ಲಿರೋ ರಾಗಿಣಿ ಸಂಜನಾ ಘೋಷಣೆಯಾಗಿ ಬಿಟ್ಟಿದೆ. ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಜೈಲಲ್ಲಿರೋ ನಟಿ ರಾಗಿಣಿ ಮತ್ತು ಸಂಜನಾರಿಗೆ ಜೈಲೂಟ ರುಚಿಸುತ್ತಿಲ್ಲ. ನಾನ್ ವೆಜ್ಗಾಗಿ ಪದೇ ಪದೇ ಬೇಡಿಕೆ ಇಡ್ತಿದ್ದಾರೆ. ನಿನ್ನೆ ತಾನೇ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಸಂಜನಾ ಗಲ್ರಾನಿ ಬರ್ತ್ಡೇ ಮಾಡ್ಕೊಂಡಿದ್ರು. ಎಂದು ಬೆಳಗ್ಗೆ ಇಬ್ಬರಿಗೂ ತಿಂಡಿಗೆ ಪಲಾವ್ ನೀಡಲಾಗಿತ್ತು. ಇಬ್ರು ಸ್ವಲ್ಪ ತಿಂದು ಚೆನ್ನಾಗಿಲ್ಲ ಎಂದು ತಟ್ಟೆಯಲ್ಲೇ ಬಿಟ್ಟಿದ್ರು. ಸಂಡೇ ಅಂದ್ರೆ ಭರ್ಜರಿ ಪಾರ್ಟಿ ಮಾಡಿ ಭಾನುವಾರದ ಬಾಡೂಟವನ್ನ ಚಪ್ಪರಿಸುತ್ತಿದ್ದವರಿಗೆ ನಾನ್ ವೆಜ್ ಸಿಕ್ತಿಲ್ಲ. ಹೀಗಾಗಿ ಇಬ್ಬರು ನಟಿಯರು ನಮಗೆ ನಾನ್ ವೆಜ್ ಕೊಡಿ, ಇಲ್ಲಾಂದ್ರೆ ಮನೆಯೂಟಕ್ಕೆ ಅವಕಾಶ ಕೊಡಿ ಎಂದು ಪದೇ ಪದೇ ಜೈಲು ಅಧಿಕಾರಿಗಳ ಬಳಿ ಗಲಾಟೆ ಮಾಡ್ತಿದ್ದಾರೆ. ಕೋರ್ಟ್ ಆದೇಶವಿಲ್ಲದೆ ಹೊರಗಿನ ಊಟ ನೀಡಲ್ಲ. ಜೈಲಿನ ಮೆನು ಪ್ರಕಾರ ಶುಕ್ರವಾರ ಚಿಕನ್ ನೀಡಲಾಗುತ್ತೆ ಅಂತ ಹೇಳಿದ್ರು. ನಶೆ ನಟಿಯರು ಮಾತ್ರ ಕೇಳ್ತಿಲ್ಲ. ನಟಿಯರ ದಿನಕ್ಕೊಂದು ಬೇಡಿಕೆ ಜೈಲು ಅಧಿಕಾರಿಗಳಿಗೆ ತಲೆನೋವಾಗಿದೆ. ಯಾವಾಗ ಬೇಲ್ ಸಿಕ್ಕಿ ಹೊರಗೆ ಬರ್ತೀವೋ ಅಂತ ಚಾತಕ ಪಕ್ಷಿಗಳಂತೆ ಕಾಯುವಂತಾಗಿದೆ. ಜೈಲಲ್ಲಿ ಪ್ರತಿ ಕ್ಷಣವೂ ಸುಂದರಿಯರಿಗೆ ಯುಗದಂತೆ ಆಗ್ತಿದೆ. ರಾಗಿಣಿ ಆಪ್ತ ರವಿಶಂಕರ್ ಮತ್ತೆ ಸಿಸಿಬಿ ಕಸ್ಟಡಿಗೆ. ಬಾಡಿ ವಾರೆಂಟ್ ಮೇಲೆ 7 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ. ರಾಗಿಣಿ ಜೊತೆಗೆ ಆಕೆಯ ಆಪ್ತ ರವಿಶಂಕರ್ ಡ್ರಗ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ. ಸಿಸಿಬಿ ಸೀಸ್ ಮಾಡಿದ್ದ ಆತನ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಡೇಟಾ ರಿಟ್ರೈವ್ ಆಗಿದೆ. ರಾಗಿಣಿಯ ಜೊತೆ ಮಾಡಿದ್ದ ಚಾಟಿಂಗ್ಗಳು ರಿಟ್ರೈವ್ ಆಗಿದ್ದು ಹೆಚ್ಚಿನ ವಿಚಾರಣೆಗೆ ಸಿಸಿಬಿ ಕಸ್ಟಡಿಗೆ ಪಡೆದಿದೆ. ರಾಗಿಣಿ ಜೊತೆ ಚಾಟಿಂಗ್ ಮಾಡೇ ಇಲ್ಲ ಅಂತ ಹೇಳಿದ್ದ ರವಿಶಂಕರ್ಗೆ ಸಿಸಿಬಿ ಡ್ರಿಲ್ ಮಾಡ್ತಿದೆ. ಮತ್ತೊಂದೆಡೆಗೆ ಡ್ರಗ್ ಪೆಡ್ಲರ್ ಸಹ ರವಿಶಂಕರ್ ಹೆಸರು ಬಾಯ್ಬಿಟ್ಟಿದ್ರು. ಸೊ ಕಾಟನ್ ಪೇಟೆಯಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಮತ್ತಷ್ಟು ಮಾಹಿತಿ ಹೊರತೆಗೆಯಲು ಪರಪ್ಪನ ಅಗ್ರಹಾರದಿಂದ ಕರೆತಂದು ವಿಚಾರಣೆ ಶುರು ಮಾಡಿದೆ. ಇನ್ನೆಷ್ಟು ಸ್ಫೋಟಕ ರಹಸ್ಯ ಹೊರಬರುತ್ತವೋ ನೋಡಬೇಕು. ಆದೂರು ಚಂದ್ರು ಜೊತೆ ಮಂಜುನಾಥಿಯನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆಕೆಯದಿನ್ನು ಹರೆಯ, ಎಂಥವರು ಕೂಡ ಮತ್ತೆ ಮತ್ತೆ ನೋಡಬೇಕೆನಿಸೋ ಸೌಂದರ್ಯ. 3 ದಿನದ ಹಿಂದೆ ಮನೆಯಿಂದ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿತ್ತು. ಎಲ್ಲಾ ಕಾರಣದ ಕಡೆ ನಿನ್ನೆ ಮನೆ ಪಕ್ಕದ ತೋಟದಲ್ಲಿ ಹೆಣವಾಗಿ ಪತ್ತೆಯಾಗಿತ್ತು. ಆಕೆಯ ಸಾವಿನ ಸುತ್ತ ಹಲವು ಅನುಮಾನಗಳು ಸುಳಿದಾಡ್ತಾ ಇವೆ. ಗೋಜಲಾಗಿರೋ ಕೇಸಲ್ಲಿ ಅದೊಂದು ಹೆಸರು ಕೇಳಿ ಬರ್ತಾ ಇದೆ. ಪಡ್ಡೆ ಹೈಕ್ಳು ನೋಡಿದ್ರೆ ಮನಸಾಕುವಂತಹ ಮೊಗದ ಸೌಂದರ್ಯ. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನಿಸೋ ಹಳ್ಳಿ ಹುಡುಗಿ ಚೆಲುವು. ಕೇವಲ 19 ವರ್ಷ ವಯಸ್ಸಿನ ಈ ಸುಂದರಿ ಬದುಕು ದುರಂತ ಅಂತ್ಯ ಕಂಡಿದೆ. ಸಾವಿನ ಸುತ್ತ ಹಲವು ಅನುಮಾನಗಳೇ ಸುತ್ತಿಕೊಂಡಿವೆ. ಮೂರು ದಿನದ ಹಿಂದೆ ನಾಪತ್ತೆಯಾಗಿದ್ದ ಯುವತಿ ನಿನ್ನೆ ಮನೆ ಪಕ್ಕದ ಜಮೀನಿನಲ್ಲಿ ಶವವಾಗಿ ಪತ್ತೆ. ಕಣ್ಣೋಟದಲ್ಲೇ ಕೊಲ್ಲುವಂತಿರೋ ಈ ಸುಂದರಿ ಹೆಸರು ಹೇಮಲತಾ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬೆಟ್ಟಹಳ್ಳಿ ಗ್ರಾಮದ ಕೃಷ್ಣಪ್ಪ ಅನ್ನೋರ ಪುತ್ರಿ. ಅಕ್ಟೋಬರ್ 8ರಂದು ಸಂಜೆ ಮನೆಯಿಂದ ನಾಪತ್ತೆಯಾಗಿದ್ಲು. ಎಲ್ಲಾ ಕಡೆ ಹುಡುಕಿದ್ರೂ ಯುವತಿಯ ಸುಳಿವು ಸಿಕ್ಕಿರಲಿಲ್ಲ. ಹೀಗಾಗಿ ಮಗಳು ನಾಪತ್ತೆಯಾಗಿರುವ ಬಗ್ಗೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಪೋಷಕರು ದೂರು ಕೊಟ್ಟಿದ್ರು. ಆದರೆ ನಿನ್ನೆ ಬೆಳಗ್ಗೆ ಮನೆಯ ಸಮೀಪವೇ ಇರುವ ಯುವತಿಯ ದೊಡ್ಡಪ್ಪನ ಜಮೀನಿನಲ್ಲಿ ಹೇಮಲತಾ ಮೃತದೇಹ ಪತ್ತೆಯಾಗಿತ್ತು.
ಗುಂಡಿಯಲ್ಲಿ ಹೂತಿಟ್ಟಿದ್ದ ಶವವನ್ನ ಹೊರಗೆಳೆದಾಗ ಎಲ್ಲರಿಗೂ ಶಾಕ್. ಓಡೋಗಿ ಅಲ್ಲಿ ಚಪ್ಪಲಿ ನೋಡ್ದು, ಹೌದು ಕನ್ಫರ್ಮ್ ಅಲ್ಲಿ ಅವ್ರೇನೋ ಮಾವಿನ ಗಿಡನೋ ಏನೋ ಅಡಕೆ ಗಿಡನೋ ಏನೋ ಹಾಕೋದಿಕ್ಕೋಸ್ಕರ ಅಂತ ಗುಂಡಿ ತೆಗ್ದಿಟ್ಟಿದ್ರಂತೆ. ಬರೀ ಕೈಯಲ್ಲಿ ಎಳ್ದವ್ರೆ ಸರ್ ಮಣ್ಣು. ಇವಾಗ JCB ತೆಗೆದು ಹಿಂಗೆ ಗುಂಡಿ ಮಾಡಿರ್ತಾರೆ. ನಮ್ಮ ಅನಿಸಿಕೆ ಸರ್, ನೆನ್ನೆ ಬೆಳಿಗ್ಗೆನೆ ಯಾರೋ ಅದು ಮಾಡಿದ್ದಾರೆ ಅಂತ. ಸುಂದರಿ ಸಾವಿನ ಸುತ್ತ ಅನುಮಾನಗಳ ಹುತ್ತ. ಕೊಲೆ ಹಿಂದೆದೆಯಾ ಪ್ರೀತಿಯ ಕರಿನೆರಳು? ಯುವತಿಯ ನಾಪತ್ತೆ ಹಾಗೂ ಕೊಲೆಯಲ್ಲಿ ಆಕೆಯ ಪ್ರಿಯಕರ ಪುನೀತ್ ಮೇಲೆ ಸಾಕಷ್ಟು ಅನುಮಾನ ಯುವತಿಯ ಪೋಷಕರಿಗಿದೆ. ಸವರ್ಣೀಯಳಾಗಿದ್ದ ಹೇಮಲತಾ ಪರಿಶಿಷ್ಟ ಜಾತಿಗೆ ಸೇರಿದ ಪುನೀತ್ನನ್ನ ಪ್ರೀತಿಸ್ತಿದ್ಲಂತೆ. ಆದ್ರೆ ಯುವತಿ ಪೋಷಕರು ಮಾತ್ರ ಇದನ್ನ ನಂಬ್ತಿಲ್ಲ. ಪ್ರೀತಿ ಗೀತಿ ಎಂಥದ್ದು ಇರ್ಲಿಲ್ಲ ಅಂತಿದ್ದಾರೆ. ಮತ್ತೊಂದ್ ಕಡೆ ಪುನೀತ್ ಹಾಗೂ ಆತನ ಪೋಷಕರು ಕರೆ ಮಾಡಿ, ನೀವು ಎಲ್ಲೂ ಹುಡುಕ್ಬೇಡಿ, ನಿಮ್ಮ ಮಗಳು ಮದುವೆಯಾಗಿ ಚೆನ್ನಾಗಿದ್ದಾಳೆ, ನಮಗೆ ದೈವಶಕ್ತಿ ಇರೋದ್ರಿಂದ ಹೇಳ್ತಾ ಇದ್ದೇವೆ ಎಂದಿದ್ರಂತೆ. ಅವರೇ ಹೇಮಲತಾಳನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಹೆತ್ತವರ ಆರೋಪ. ಅವನೇ ಮಾಡಿಸಿರೋದು, ಅವನು ಮಾತ್ರ ಬಿಡಬೇಡಿ ಅಷ್ಟೇ. ನಾನು ಇನ್ನೇನು ಮಾತಾಡಕ್ಕಾಗಲ್ಲ. ಅವನು ಮಾತ್ರ ಬಿಡಬೇಡಿ, ಇಲ್ಲ ಅಂದ್ರೆ ನನ್ನ ಹತ್ರ ನಿಲ್ಲಿಸ್ಬೇಡಿ, ನಾನು ಕತ್ತರಿಸ್ಬಿಟ್ಟು ಅವನ್ನ ಜೈಲ್ಗೆ ಹೋಗ್ತೀನಿ. ಅವನ್ನ ಮಾತ್ರ ಬಿಡಬೇಡಿ, ಅವ್ರ ಮನೆ ಫ್ಯಾಮಿಲಿನೂ ಬಿಡಬೇಡಿ. ಮನೆ ಪಕ್ಕದವ್ರಿಗೆ ಗೊತ್ತು ಕೇಳು ಅಂತ ಹೇಳಿ ಕಳಿಸವ್ರ ಅವ್ರ ಮನೆಯವ್ರು ಎಲ್ಲ ಸೇರಿ ಮಾಡ್ಸಿರೋದಿದ್ದು. ಎಲ್ಲ ಸೇರಿ ನಾನು 4 ಗಂಟೆಗೆ ಬರೋದಕ್ಕೆ 1 ಅವರಲ್ಲಿ ಆಗಿರೋದಿದ್ದು. ರಕ್ತಸಿಕ್ತವಾಗಿ ಕಂಡಿದ್ಲ ಹೇಮಲತಾ. ರಕ್ತಸಿಕ್ತಳಾಗಿದ್ದ ಯುವತಿಯನ್ನ ನಾನು ಗುರುವಾರ ಸಂಜೆ ನೋಡಿದ್ದೆ. ಆದ್ರೆ ಅದು ಹೇಮಲತಾ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಅದೇ ಗ್ರಾಮದ ಉದಯ್ ಹೇಳಿಕೆ ಮತ್ತಷ್ಟು ಗೊಂದಲ ಸೃಷ್ಟಿಸಿತ್ತು. ಸರ್, ನಾನು ದನ ಹೊಡ್ಕೊಂಬರಕ್ಕೆ ಅಂತ ಹೊರ್ತಿದ್ದೆ. ಏನೋ ಸೌಂಡ್ ಆಯಿತು, ನೋಡೋಣ ಅಂತ ಹೊಲ್ದಲಾಸೆ ಹೋದೆ. ಮಗ ಫುಲ್ಲು ಬ್ಲಡ್ ಆಗ್ಬಿಟ್ಟಿತ್ತು, ಕೂದಲು ಮುಂದೆ ಬಂದಿತ್ತು, ನೋಡೋಕ್ಕಾಗಲಿಲ್ಲ. ನಾನು ಹೊರಟೋದೆ. ಆಮೇಲೆ ಅಲ್ಲೋಗಿ ತಾತನ ಹತ್ರ ಹೇಳಿದೆ. ತಾತ ಬಂದು ಆ ಆಂಟಿ ಹತ್ರ ಹೇಳೋರೆ. ಆಮೇಲೆ ತಿರ್ಗಾ ನಾವು ಅಲ್ಲಿಗೆ ಹೋಗಲಿಲ್ಲ, ದನ ಹೊಡ್ಕೊಂಬಂದು. ಆಮೇಲೆ ಸಂಜೆ ನಮ್ಮ ಮಾವ ಅವರೆಲ್ಲ ಹೋಗಿ ನೋಡಿದ್ರಲ್ಲಿ ಅಲ್ಲಿ ಏನೂ ಇರಲಿಲ್ವಂತೆ. ಮಗ ಫುಲ್ಲು ಬ್ಲಡ್ಡಾಗಿ ಸುಮ್ಮನೆ ಕೂತ್ಕೊಂಡಿದ್ರು. ದಲಿತ ಯುವಕನನ್ನ ಪ್ರೀತಿಸುತ್ತಿದ್ರಿಂದ ಮರ್ಯಾದೆ ಹತ್ಯೆಯಾಗಿರಬಹುದು ಎಂಬ ಮಾತು ಕೇಳಿಬರ್ತಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಮಾಗಡಿ ಮಾಜಿ ಶಾಸಕ HC ಬಾಲಕೃಷ್ಣ ಯುವತಿ ಸಾವಿನ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಸುಂದರಿ ಸಾವಿನ ಸುತ್ತ ಉತ್ತರ ಸಿಗದ ಅನೇಕ ಪ್ರಶ್ನೆಗಳಿದ್ದು ಸಮಗ್ರ ತನಿಖೆಯಿಂದ ಸತ್ಯ ಹೊರಬರಬೇಕಿದೆ. ರಾಮನಗರದಿಂದ ವೆಂಕಟೇಶ್ ಜೊತೆ ಅಭಿಷೇಕ್, ನ್ಯೂಸ್ 18 ಕನ್ನಡ, ನೆಲಮಂಗಲ. ಉತ್ತರ ಭಾರತ ಮೂಲದ ಗಂಡ ಹೆಂಡತಿ ಇಬ್ಬರಿಗೂ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ. ಆದ್ರೆ ಅವರ ಸಂಸಾರದಲ್ಲಿ ಮಾತ್ರ ಪ್ರತಿನಿತ್ಯ ಜಗಳ, ಹಾವು ಮುಂಗ್ಸಿಯಂತೆ ಕಿತ್ತಾಡ್ತಾ ಇದ್ರು. ಕೊರೋನಾ ಜಾಸ್ತಿ ಇದೆ, ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡ ಅಂತ ಗಂಡ ತಾಕೀತ್ ಮಾಡಿದ್ದ. ಆದ್ರೆ ಹೆಂಡತಿ ಮಾಡಿದ್ದು ಮಾತ್ರ ಎಸ್ಕೇಪ್ ಪ್ಲಾನ್. ಮನೆ ಬಿಡಲು ಕೊರೋನಾ ಕಥೆ ಕಟ್ಟಿದ ಗೃಹಿಣಿ. ಪೊಲೀಸ್ ತನಿಖೆಯಲ್ಲಿ ಬಯಲಾಯಿತು ಹೈ ಡ್ರಾಮಾ. ಈ ಸ್ಟೋರಿ ನೋಡಿ ನೀವು ನಿಜಕ್ಕೂ ಹುಬ್ಬೇರಿಸ್ತೀರಾ. ಕೊರೋನಾವನ್ನೇ ಬಂಡವಾಳ ಮಾಡಿಕೊಂಡು ಅದೆಷ್ಟೋ ಮಂದಿ ಮೋಸ ಮಾಡಿರೋದನ್ನ ನೋಡಿದ್ದೀರಾ. ಇದು ಸೇಮ್ ಟು ಸೇಮ್ ಅಂಥದ್ದೇ, ಆದ್ರೆ ಸ್ವಲ್ಪ ಡಿಫ್ರೆಂಟ್. ಕೊರೋನಾ ಕಥೆ ಕಟ್ಟಿ ಹೆಂಡತಿ ಗಂಡನನ್ನೇ ಯಾಮಾರಿಸಿರೋ ಖತರ್ನಾಕ್ಗಳ ಕಥೆ ಇದು. ಗಂಡನ ಮನೆ ಬಿಟ್ಟು ಹೋಗಲು ಹೆಂಡತಿ ಕೊರೋನಾ ಪಾಸಿಟಿವ್ ಕಥೆ ಕಟ್ಟಿದ್ಲು. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ಬಯಲಾಗಿದೆ ನೋಡಿ. ಬಾಡಿಗೆ ಆಂಬ್ಯುಲೆನ್ಸ್ ತಂದ ಗೆಳೆಯ, ಪಾಸಿಟಿವ್ ಅಂತ ಹೇಳಿ ಹೆಂಡತಿ ಜೋಡ್. ಈಕೆ ರುಚಿ ಕುಮಾರಿ, ಪತಿ ವಿಕಿ ಕುಮಾರ್ ಜೊತೆ ಬೆಂಗಳೂರಿನಲ್ಲಿದ್ಲು. ಇಬ್ರು ಸಾಫ್ಟ್ವೇರ್ ಕಂಪನಿ ಉದ್ಯೋಗಿಗಳಾಗಿದ್ರಿಂದ ವರ್ಕ್ ಫ್ರಮ್ ಹೋಮ್ ನಲ್ಲಿದ್ರು. ಈ ವೇಳೆ ಇಬ್ಬರ ನಡುವೆ ಯಾವಾಗ್ಲೂ ಜಗಳ. ಕೊರೋನಾ ಜಾಸ್ತಿ ಇದೆ, ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂತ ಹೆಂಡತಿಗೆ ಗಂಡ ತಾಕೀತು ಮಾಡ್ದ. ಆದ್ರೆ ಈ ಮಹಾತಾಯಿಗೆ ಮನೆಯಲ್ಲಿನ 4 ಗೋಡೆ ಮಧ್ಯೆ ಇರೋದು ಅದೆಷ್ಟು ಹಿಂಸೆ ಆಯ್ತೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ತೀರ್ಮಾನಿಸ್ಬಿಟ್ಲು. ರಾಂಚಿಯ ಗೆಳೆಯ ಮಹಮ್ಮದ್ಗೆ ಫೋನ್ ಮಾಡಿ ಹೆಂಗಾದ್ರೂ ಮಾಡಿ ಕರ್ಕೊಂಡ್ ಹೋಗುವಂತ ಪಟ್ಟು ಹಿಡಿದ್ಲು. ಗೆಳತಿಯನ್ನ ಗಂಡನ ಮನೆಯೆಂಬ ಪಂಜರದಿಂದ ಹೊರತರಲು ಮಹಮ್ಮದ್ ಸೆಪ್ಟೆಂಬರ್ 1ರಂದು ಬಂದು ಇಬ್ಬರಿಗೂ ಕೊರೋನಾ ಪರೀಕ್ಷೆ ಮಾಡೋ ನಾಟಕ ಮಾಡಿದ್ದ. 3 ದಿನದ ಬಳಿಕ ಬಾಡಿಗೆ ಆಂಬ್ಯುಲೆನ್ಸ್ ತಗೊಂಡ್ ಬಂದು ರುಚಿ ಕುಮಾರಿಗೆ ಪಾಸಿಟಿವ್, ನಿಮ್ಗೆ ನೆಗೆಟಿವ್ ಬಂದಿದೆ, ಆಕೆನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಿಬಿಎಂಪಿ ಸಿಬ್ಬಂದಿಗಳಂತೆ ಸೀನ್ ಕ್ರಿಯೇಟ್ ಮಾಡಿದ್ದ.
ಆದ್ರೆ ವಿಕಿ ಕುಮಾರ್ ಸಂಜೆ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದ್ರೆ ಹೆಂಡತಿ ಪತ್ತೆ ಇಲ್ಲ. ಕೊನೆಗೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಗಂಡ ನಾಪತ್ತೆ ದೂರು ದಾಖಲಿಸಿದ. ಡೆಲ್ಲಿಗೆ ಜೂಟ್ ಹೇಳಿದ್ದ ರುಚಿ ಕುಮಾರಿ ನಾನು ಕಿಡ್ನಾಪ್ ಆಗಿಲ್ಲ, ಗಂಡನ ಟಾರ್ಚರ್ ತಾಳಲಾಗದೆ ನಾನೇ ಬಂದಿದ್ದೀನಿ ಅಂತ ಅಷ್ಟೊತ್ತಿಗೆ ಪೊಲೀಸರಿಗೆ ವಿಡಿಯೋ ಕಳುಹಿಸಿದ್ಲು. 4 सितंबर 2020 को मैं अपने घर बेंगलुरु में रह रहे फ्लैट से अपनी मर्जी अपनी इच्छा से घर से निकली। इसमें किसी का किसी भी प्रकार का ना तो कोई दबाव था, ना तो किसी ने मुझे किडनैप करने की कोशिश की। मेरे घर से निकलने के बाद मेरे पति ने बोमनाहल्ली पुलिस स्टेशन में केस दर्ज करवाया है, जो कि पूरी तरह से बेबुनियाद है। बोमनाहल्ली पुलिस से मेरी रिक्वेस्ट है कि सर एक्चुअली मैंने ये स्टेप बहुत सोच समझने के बाद लिया है। एक्चुअली मेरे पति मुझे मेंटली टॉर्चर डिफरेंट तानों से मुझे पर डे लाइक इट्स अ टाइप ऑफ मेंटली टॉर्चर, जिसकी वजह से मैंने ये कदम बहुत सोच समझने के बाद लिया। ಸದ್ಯ ರುಚಿ ಕುಮಾರಿ ಗಂಡನ ಮನೆಗೆ ವಾಪಸ್ಸಾಗಿದ್ದಾಳೆ. ಆಕೆ ಗೆಳೆಯ ಮಹಮ್ಮದ್ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಗಂಡನ ಕಾಟಕ್ಕೆ ಬೇಸತ್ತು ಮನೆ ಬಿಡಲು ಈ ತಾಯಿ ಮಾಡಿದ ಪ್ಲಾನ್ ಅಬ್ಬಬ್ಬಾ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಯಾರು ಏನೇ ಹೇಳಿ ರಾಜಕೀಯಕ್ಕೂ ಜಾತಿಗೂ ಬಿಡಿಸಲಾಗದ ಬಂಧ. ಜಾತಿ ಬಿಟ್ಟು ರಾಜಕೀಯ ಇರಲ್ಲ. ಈಗ ಬೈ ಎಲೆಕ್ಷನ್ ಅಲ್ಲೂ ಮತ್ತೆ ಜಾತಿಯದ್ದೇ ಮುನ್ನೆಲೆಗೆ ಬಂದಿದೆ. ದೋಸ್ತಿ ಮಾಡ್ಕೊಂಡಿದ್ದವರೇ ಈಗ ಜಾತಿ ಹೆಸರಲ್ಲಿ ಕುಸ್ತಿಗೆ ನಿಂತಿದ್ದಾರೆ. ಇದರಿಂದ ಬೈ ಎಲೆಕ್ಷನ್ ವಾರ್ ಮತ್ತಷ್ಟು ಕಾವು ಪಡ್ಕೊಂಡಿದೆ. ಬೈ ಎಲೆಕ್ಷನ್ ಅಖಾಡದಲ್ಲೀಗ ಜಾತಿಯದ್ದೇ ಸದ್ದು, ಜಾತಿಯದ್ದೇ ಗುದ್ದು. ಅದರಲ್ಲೂ ಆರ್ಆರ್ ನಗರದಲ್ಲಿ ಒಕ್ಕಲಿಗ ಜಾತಿ ಪ್ಲೇ ಕಾರ್ಡ್ ಬಳಕೆಯಾಗ್ತಿದೆ. ಹಳೆ ದೋಸ್ತಿಗಳ ಮಧ್ಯ ಈಗ ಹೊಸ ಜಾತಿ ಸಮರ ಶುರುವಾಗಿದೆ. ಈಗ ಒಕ್ಕಲಿಗರ ಓಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಒಕ್ಕಲಿಗರ ಓಟ್ ಜಾಸ್ತಿ ಇದೆ, ಒಕ್ಕಲಿಗರ ಗೆಲ್ಲಿಸಿ ಅಂತ ಕೇಳೋರು. ಒಂದು ಜಾತಿಯಿಂದ ಯಾರೂ ಗೆಲ್ಲಿಕ್ಕಾಗೋದಿಲ್ಲ ಕರ್ನಾಟಕದಲ್ಲಿ. ಚುನಾವಣೆ ಬಂದಾಗ ಕುಮಾರಸ್ವಾಮಿ ಯಾವಾಗಲೂ ಈ ಥರದ ಜಾತಿ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಬೈ ಎಲೆಕ್ಷನ್ ನಲ್ಲಿ ಜಾತಿಯೇ ಅಸ್ತ್ರ. ಹಳೆ ದೋಸ್ತಿಗಳಿಂದ ಜಾತಿ ಕುಸ್ತಿ. ಆರ್ಆರ್ ನಗರದ ಅಖಾಡದಲ್ಲಿ ಈಗ ಜಾತಿಯೇ ಎಲೆಕ್ಷನ್ ಅಸ್ತ್ರ. ಕುಸುಮ ಮೂಲಕ ಡಿಕೆ ಬ್ರದರ್ಸ್ ಒಕ್ಕಲಿಗ ಪಾಲಿಟಿಕ್ಸ್ ಮಾಡ್ತಿರೋದು ಸುಳ್ಳಲ್ಲ. ಇದೇ ನೋಡಿ ದಳಪತಿಗಳ ಕಣ್ಣು ಕುಕ್ಕಿಸಿರೋದು. ಇದೇ ಕಾರಣಕ್ಕೆ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಬುಸುಗುಟ್ಟಿದ್ದಾರೆ. ಈಗ ಒಕ್ಕಲಿಗರ ಓಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಒಕ್ಕಲಿಗರ ಓಟ್ ಜಾಸ್ತಿ ಇದೆ, ಒಕ್ಕಲಿಗರ ಗೆಲ್ಲಿಸಿ ಅಂತ ಕೇಳೋರು. ಈಗ ಒಕ್ಕಲಿಗರನ್ನ ಗೆಲ್ಲಿಸಿ ಅಂತ ಹೋದ್ರೆ ಜನ ಏನಂತಾರೆ, ಯಾರಿಗೆ ಬೇಕಾದ್ರೂ ಟೋಪಿನೂ ಹಾಕ್ತಾರೆ. ಒಂದು ಜಾತಿಯಿಂದ ಯಾರೂ ಗೆಲ್ಲಿಕ್ಕಾಗೋದಿಲ್ಲ ಕರ್ನಾಟಕದಲ್ಲಿ, ಎಷ್ಟೇ ಪ್ರಭಾವಿಗಳಿರಲಿ. ಒಂದು ಜಾತಿ, ನಾನು ಇದನ್ನು 1000 ಸಾರಿ ಹೇಳಿದ್ದೀನಿ. ದಳಪತಿಗಳ ಮಾತಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ. ಆದರೆ ಡಿಕೆಶಿಯ ರಾಜಕೀಯ ಲೆಕ್ಕಾಚಾರ ಬೇರೆನೇ ಇದ್ದಂತಿದೆ. ಜಾತಿ ವಿಚಾರದಲ್ಲಿ ದಳಪತಿಗಳ ಆರೋಪಕ್ಕೆ ಡಿಕೆಶಿ ಮಾತ್ರ ಸಾಫ್ಟ್ ಆಗಿದ್ದಾರೆ. ಯಾರು ಯಾವ ಜಾತಿನೂ ಗುತ್ತಿಗೆ ತಗೊಳಕ್ಕಾಗಲ್ಲ, ಗೊತ್ತಾಯ್ತು. ಮತದಾರರು ಕುಮಾರಸ್ವಾಮಿ ತಿಳ್ಕೊಂಡಿರೋಷ್ಟು ದಡ್ಡರೇನಲ್ಲ. ಚುನಾವಣೆ ಬಂದಾಗ ಕುಮಾರಸ್ವಾಮಿ ಯಾವಾಗಲೂ ಈ ಥರದ ಜಾತಿ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನು ಪರಿಣಾಮ ಬೀರೋದು ಹಾಗಿದ್ರೆ ಅವ್ರ ಮಗ ಯಾಕೆ ಮಂಡ್ಯದಲ್ಲಿ ಸೋತರು, ಯಾಕಪ್ಪ ಸೋತರು, ದೇವೇಗೌಡ ಯಾಕೆ ತುಮಕೂರಿನಲ್ಲಿ ಸೋತರು? ನನಗೆ ಜಾತಿ ಕಾಂಗ್ರೆಸ್ಸೇ ಒಂದು ಜಾತಿ. ನನಗೆ ದೊಡ್ಡವ್ರು ಮಾತಾಡ್ತಾರೆ, ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಹೀಗೆ ಹಳೆ ದೋಸ್ತಿಗಳ ಮಧ್ಯೆ ಹೊಸ ಕುಸ್ತಿ ಶುರುವಾಗ್ತಿದ್ದಂತೆ ಎರಡು ಬೈ ಎಲೆಕ್ಷನ್ ಅಖಾಡ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಸದ್ಯ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿದೆ. ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳ ಬಗ್ಗೆ ಪ್ರತ್ಯೇಕವಾಗಿ ರಣತಂತ್ರ ರೂಪಿಸಿದೆ. ಆರ್ಆರ್ ನಗರ ಅಭ್ಯರ್ಥಿ ಕುಸುಮ ಬಿ ಫಾರಂ ಕೊಟ್ಟು ಚುನಾವಣಾ ರಣರಂಗಕ್ಕೆ ಕಳುಹಿಸಿಕೊಟ್ಟಿದೆ. ಅಕ್ಟೋಬರ್ 14ರಂದು ಕುಸುಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ನಾನು ಬಹಳ ಸಣ್ಣವಳಿದ್ದೀನಿ, ನೀವೆಲ್ಲರೂ ತುಂಬ ಎಲೆಕ್ಷನ್ಸ್ ಮಾಡಿದ್ದೀನಿ, ನಾನು ತುಂಬ ಹೊಸಬಳಿದ್ದೀನಿ. ನಿಮ್ಮ ಮಗಳು ಅಂದ್ಕೊಂಡು ಇದು ನಿಮ್ಮ ಚುನಾವಣೆ, ನೀವುಗಳೇ ಅಭ್ಯರ್ಥಿಗಳು, ನೀವುಗಳನ್ನ ನಿರಂತರವಾಗಿ ಸಹಕಾರ ಸಪೋರ್ಟ್ ಮಾಡಿ. ನಿಮ್ಮ ಗೈಡೆನ್ಸ್ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಸದಾ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಗೈಡ್ ಮಾಡಿ ನನಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೆಡೆ ಬಿಜೆಪಿಯ 2 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿಲ್ಲ. ಅಭ್ಯರ್ಥಿ ಯಾರು ಅನ್ನೋ ಗುಟ್ಟನ್ನ ಹೈಕಮಾಂಡ್ ಬಿಟ್ಟು ಕೊಡ್ತಿಲ್ಲ. ಇದರಿಂದ ಮುನಿರತ್ನ ಟೆನ್ಷನ್ ಹೆಚ್ಚಾಗಿದೆ. ಇತ್ತ ಜೆಡಿಎಸ್ ಕೂಡ ಆರ್ಆರ್ ನಗರದ ಅಭ್ಯರ್ಥಿಯನ್ನ ಫೈನಲ್ ಮಾಡಿಲ್ಲ. ಪಕ್ಷ ಉಳಿಬೇಕು,
ಸಾಕಾಗಿ ಹೋಗಿದೆ ಹೊರಗಡೆಯಿಂದ ಬಂದು ಮತ್ತೆ ಹೋಗಿ ಇಲ್ಲಿ ಅಧಿಕಾರ ತಗೊಂಡು ಹಿಂಸೆ. ಅದರಿಂದ ಇನ್ಮೇಲೆ ಪಕ್ಷಕ್ಕೆ ನಿಷ್ಠರಾಗಿರೋರು ಸೋಲ್ಲಿ ಗೆಲ್ಲಿ ನಾವು ಅವರನ್ನೇ ಗುರುತಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಹೀಗೆ 3 ಪಕ್ಷಗಳು ಬೈ ಎಲೆಕ್ಷನ್ ಅಖಾಡದಲ್ಲಿ ತಮ್ಮದೇ ಲೆಕ್ಕಾಚಾರ ಇಟ್ಕೊಂಡು ಪ್ಲಾನ್ ಮಾಡ್ತಿದೆ. ಅಸಲಿ ಆಟ ಇನ್ನಷ್ಟೇ ಶುರುವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸುದ್ದಿ ಯಾವುದೇ ಇರಲಿ, ಎಲ್ಲೇ ಏನೇನು ಅಪ್ಡೇಟ್ಗಳು ಬೆಳವಣಿಗೆಗಳಾಗಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ news18kannada.com ಲಾಗಿನ್ ಆಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಈ ವಾಯುಭಾರ ಕುಸಿತದ ಎಫೆಕ್ಟ್ನಿಂದ ರಾಜ್ಯದ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ರಾಯಚೂರಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮಸ್ಕಿಯಲ್ಲಿ ಬಹಿರ್ದೆಸೆಗಿಂದು ಹಳ್ಳದ ಮಧ್ಯೆ ಹೋಗಿದ್ದ ಇಬ್ಬರು ನೀರಿನ ರಭಸಕ್ಕೆ ಅಲ್ಲೇ ಸಿಲುಕಿದ್ರು. ಸತತ 7 ಗಂಟೆಗಳ ಕಾರ್ಯಾಚರಣೆ ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಿಸಿದ್ದಾರೆ ಓರ್ವರನ್ನ. ಹಳ್ಳದ ಮಧ್ಯೆ ಸಿಲುಕಿದ್ದ ಇಬ್ಬರನ್ನ ರಕ್ಷಿಸಿದ ಸಿಬ್ಬಂದಿಯೂ ಕೂಡ ಹಗ್ಗ ಕಟ್ಟಾಗಿ ನೀರಿನಲ್ಲಿ ಕೊಚ್ಚೋದ್ರು. ನಂತರ ಗಿಡ ಬಳ್ಳಿ ಹಿಡಿದು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಓರ್ವನನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಲಾಗಿದ್ದು ಮತ್ತೋರ್ವನನ್ನ ಕ್ರೇನ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಇತ್ತ ಬೆಳಗಾವಿಯಲ್ಲಿ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅವಾಂತರಕ್ಕೆ ಮನೆಗಳೆಲ್ಲ ಜಲಾವೃತವಾಗಿವೆ. ರಸ್ತೆಗಳು ನೀರಲ್ಲಿ ಕಣ್ಮರೆಯಾಗಿವೆ. ಹುಕ್ಕೇರಿ ಪಟ್ಟಣವೆಲ್ಲ ಜಲಮಯವಾಗಿದ್ದು ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನು ರಕ್ಷಿಸಲಾಗಿದೆ. ಓರ್ವ ಯುವಕ ಲೈಟ್ ಕಂಬ ಹಿಡಿದು ಪ್ರಾಣ ರಕ್ಷಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದ. ರಭಸದ ಮಳೆ ನೀರಲ್ಲಿ ಕಾರು ಬೈಕ್ಗಳು ಕೊಚ್ಚಿ ಹೋಗಿವೆ. ಬ್ರದರ್ ಸರಿ ಯಾಕ್ರಿ ಒಂದ್ ನಿಮಿಷ ಕಾರ್ ರೀ ಬ್ರದರ್, ಒಂದ್ ನಿಮಿಷ ಪ್ಲೀಸ್. ಎಲ್ಲಿ ಹೋದಿದ್ ಗೊತ್ತಿಲ್ಲ. ನಾ ಹೇಳಲ್ಲ, ಕಾರ್ ಹೋದಿದ್ದ ಗ್ರೇಟ್ ಅದ. ಪ್ರತಿಕ್ಷಣ ನಡೆಯುವಂತಹ ವಿದ್ಯಮಾನಗಳ ಸಂಪೂರ್ಣ ಮಾಹಿತಿಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ news18kannada.comಗೆ ಲಾಗಿನ್ ಆಗಿ ಮಾಹಿತಿಗಳನ್ನ ಪಡ್ಕೊಳ್ಳಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಲಾಕ್ಡೌನ್ ಟೈಮ್ ಅಲ್ಲಿ ಮನೆಯಲ್ಲೇ ಲಾಕ್ ಆಗಿದ್ದವರು ಅನ್ಲಾಕ್ ನಲ್ಲಿ ಬೀದಿಗಿಳಿತಿದ್ದಾರೆ. 10,000 ಲೆಕ್ಕದಲ್ಲಿ ಕೊರೋನಾ ಪ್ರತಿನಿತ್ಯ ದಾಳಿ ಮಾಡ್ತಾ ಇದ್ರು. ಕೇರ್ ಮಾಡದ ಜನ ಎಂಜಾಯ್ಮೆಂಟೇ ಮುಖ್ಯ ಅಂತ ಟ್ರಿಪ್ ಮಾಡ್ತಿದ್ದಾರೆ. ಔಟಿಂಗ್ ಹೋದವರು ಎಚ್ಚರ ತಪ್ತಾ ಇದ್ದಾರೆ. ಹೀಗೆ ಆದ್ರೆ ಜೀವಕ್ಕೆ ಕುತ್ತು ಗ್ಯಾರಂಟಿ. ಚುಮು ಚುಮು ಚಳಿ, ಬಾನು ಭುವಿಯ ನಡುವೆ ಮಂಜಿನ ಕಣ್ಣಾಮುಚ್ಚಾಲೆ, ಭುವಿಗೆ ಹೊದಿಕೆಯಂತಿರೋ ಹಿಮ, ಇದರ ನಡುವೆ ತುಂತುರು ಮಳೆ. ಈ ವಾತಾವರಣಕ್ಕೆ ಮೈಯೊಡ್ಡಿ ನಿಂತು ಪ್ರೇಕ್ಷಕರ ಮೋಜುಣೆಯ ಸ್ಥಳ ಸುತ್ತುತ್ತಿರುವವರು ಕೊರೋನಾ ಭೀತಿ ಇಲ್ಲದೆ ಹೇಗೆ ರೌಂಡ್ಸ್ ಹಾಕ್ತಿದ್ದಾರೆ ನೋಡಿ. ನಂದಿ ಬೆಟ್ಟದಲ್ಲಿ ಪ್ರವಾಸಿಗರ ರಜಾ ಮಜಾ, ಮಾಸ್ಕ್ ಇಲ್ಲದೆ ಅಂತರವಿಲ್ಲದೆ ಮಸ್ತಿ. ಕೊರೋನಾ ಕರುನಾಡನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಪ್ರತಿದಿನ 10,000ದಂತೆ ವೈರಸ್ ನುಗ್ಗಿ ಬರ್ತಿದ್ರು. ಜನರದ್ದು ಮಾತ್ರ ಡೋಂಟ್ ಕೇರ್ ಆಟಿಟ್ಯೂಡ್. 1,000 ರೂಪಾಯಿ ದಂಡ ಜಾಸ್ತಿ ಆಯ್ತು ಅಂತ ಬೊಬ್ಬೆ ಹಾಕಿದವರು ಕೊರೋನಾ ಭಯವಿಲ್ಲದೆ ಅಂತರ ಪಾಲಿಸದೆ ನಂದಿ ಬೆಟ್ಟದಲ್ಲಿ ವೀಕೆಂಡ್ ಮಸ್ತಿ ಮಾಡ್ತಿದ್ದಾರೆ. ಕಾಟಾಚಾರಕ್ಕೆಂಬಂತೆ ಕೆಲವರು ಮಾಸ್ಕ್ ಧರಿಸಿದ್ರೆ, ಕೆಲವರ ಮಾಸ್ಕ್ ಮುಖದ ಮೇಲಿರೋ ಬದಲು ಜೇಬು ಸೇರಿದ್ದು ವಿಷಾದನೀಯ. ನೀವ್ ಯಾಕೆ ಮಾಸ್ಕ್ ಹಾಕಿಲ್ಲ? ಎಲ್ಲಿಂದ ಬಂದದ್ದು? ಮಸ್ತಿ ಮಾಡಲಿ, ಆದ್ರೆ ಜೊತೆಗೆ ಜೀವನದ ಬಗ್ಗೆ ಜೋಪಾನವಾಗಿರಬೇಕಲ್ವಾ? ಪುಟ್ಟ ಮಕ್ಕಳೊಂದಿಗೆ ನಂದಿ ಬೆಟ್ಟ ಸುತ್ತುತ್ತಿದ್ದವರಿಗೆ ವೈರಸ್ ಭಯವಿಲ್ಲ. ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಿ ಅಪಾಯಕ್ಕೆ ಎಡೆ ಮಾಡಿಕೊಟ್ಟಿದ್ರು. ಇಲ್ಲಿಗೆ ಬರೋಂಥವ್ರೆ ಫೋಟೋಗಳು ಇಟ್ಕೊಳಕ್ಕೆ ಅದಕ್ಕೋಸ್ಕರ ಬರ್ತಾರೆ. ಆದ್ರೆ ಜೀವಕ್ಕಿಂತ ಹೆಚ್ಚಾಗಿ ನಾವು ಯಾವುದು ಅಂತ ಯೋಚನೆ ಮಾಡಬೇಕಾಗಿದೆ. ನಾವು ಫೋಟೋಗೋಸ್ಕರ ಮಾಸ್ಕನ್ನ ತೆಗೆದು ಇನ್ನೊಬ್ರಿಗೂ ತೊಂದರೆ ಮಾಡೋದಿದೆಯಲ್ಲ, ಅದು ತಪ್ಪು.
ಯಾಕಂದ್ರೆ ಕೊರೋನಾ ಅಂದ್ರೆ ಅವ್ರಿಗೆ ಮಾತ್ರನೇ ಬರುತ್ತೆ ಅನ್ನೋದಲ್ಲ, ಅವರಿಂದ ಬೇರೆಯವ್ರಿಗೆ ಹರಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವ್ರೇನು ನಿಯಮಗಳಿದಾವೆ ಅದನ್ನ ಪಾಲನೆ ಮಾಡೋದು ತುಂಬಾ ಒಳ್ಳೇದು ಅಂತ. ಪ್ರವಾಸಿಗರ ದಂಡು ಹೆಚ್ಚಾದ್ರೆ ಅಪಾಯನೂ ಹೆಚ್ಚೆ. ಹೀಗೆ ಮಾಸ್ಕ್ ಧರಿಸದೆ ಓಡಾಡ್ತಿದ್ದವರಿಗೆ ದಂಡದ ಅಸ್ತ್ರ ಸ್ವಲ್ಪ ಬಿಸಿ ಮುಟ್ಟಿಸಿತು. ದಂಡ ಕಟ್ಟೋ ಬದಲು ಮಾಸ್ಕ್ ಹಾಕಬೇಕು. ಫೈನ್ ಕಟ್ಟುವಾಗ ಸಬೂಬು ಹೇಳಿ ಗಲಾಟೆ ಮಾಡೋ ಬದಲು ಅಂತರ ಪಾಲಿಸಿ ನಿಯಮಗಳಿಗೆ ಬದ್ಧರಾಗಿರಬೇಕು. ಇಲ್ಲದಿದ್ರೆ ಪ್ರವಾಸಿ ಸ್ಥಳಗಳು ಕೊರೋನಾ ಹಾಟ್ಸ್ಪಾಟ್ ಆಗೋದ್ರಲ್ಲಿ ಅಚ್ಚರಿಯಿಲ್ಲ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಇದಾಗುತ್ತೆ ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.